ಬಿಜೆಪಿ ನಾಯಕರ ಪಾಲಿಗೆ ಶಾಕಿಂಗ್ ನ್ಯೂಸ್ ಇದು. ಮಾರಿ ಹಬ್ಬಕ್ಕೆ ವೇಟ್ ಮಾಡಿ ಅಂದ್ರ ಸಿಎಂ ಸಿದ್ದು ಸೈಲೆಂಟ್ ಆಗಿನೇ ಬಿಜೆಪಿಗೆ ರೆಡಿ ಆಗ್ತಾ ಇದೆ ಬಾಣ. ಇನ್ನು ಮುಂದೆ ಶುರು ಬಿಜೆಪಿಯ ಭ್ರಷ್ಟಾಚಾರದ ಸರಣಿ. ಬಿಜೆಪಿಯನ್ನ ಕಟ್ಟಿ ಹಾಕಲು ಹಳೆ ಕೇಸ್ಗೆ ಜೀವ ತುಂಬಲಾಗ್ತಿದೆ. ಕೋವಿಡ್ ಹಗರಣದ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಜೆಪಿ ಕಾಲದಲ್ಲಿ ನಡೆದಿದ್ದ ಕೋವಿಡ್ ಹಗರಣ ಸಂಬಂಧ ನ್ಯಾಯಾಂಗ ತನಿಖೆ ಕೂಡ ನಡೆದಿತ್ತು. ಈಗ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆ ಆಗಿತ್ತು. ಸಿಎಂಗೆ ವರದಿಯನ್ನ ಸಲ್ಲಿಸಿದ್ದಾರೆ ಜಸ್ಟಿಸ್ ಜಾನ್ ಮೈಕಲ್. ನ್ಯಾಯಮೂರ್ತಿ ಜಾನ್ ಮೈಕಲ್ ರಿಂದ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡಾ ಕೇಸ್ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಈಗ ಬ್ರಹ್ಮಾಸ್ತ್ರ ಸಿದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸಿಕ್ಕೇ ಬಿಡ್ತು ನೋಡಿ ಬಿಗ್ ವೆಪನ್. ಇನ್ನು ಮುಂದೆ ಶುರುವಾಗಲಿದೆ ಸಿದ್ದರಾಮಯ್ಯ ಕೇಲ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಭಾರಿ ಸದ್ದು ಮಾಡ್ತಾ ಇತ್ತು. ಆದ್ರೆ ಇವೆಲ್ಲದರ ನಡುವೆ ಈಗ ಬಿಜೆಪಿ ನಾಯಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ರೆಡಿ ಆಗಿಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ಸಿಕ್ಕೇ ಬಿಡ್ತು ನೋಡಿ ಬಿಗ್ ವೆಪನ್. ಒಂದ್ ರೀತಿಯಾಗಿ ಮಾರಿ ಹಬ್ಬಕ್ಕೆ ವೇಟ್ ಮಾಡಿ ಅಂದ್ರ ಸಿಎಂ ಸಿದ್ದು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸೈಲೆಂಟ್ ಆಗಿನೇ ಬಿಜೆಪಿಗೆ ರೆಡಿ ಆಗ್ತಾ ಇದೆ ಒಂದು ಶಾಕಿಂಗ್ ಬಾಣ. ಇನ್ ಮುಂದೆ ಶುರುವಾಗುತ್ತೆ ನೋಡಿ ಬಿಜೆಪಿಯ ಭ್ರಷ್ಟಾಚಾರದ ಸರಣಿ. ಬಿಜೆಪಿಯನ್ನ ಕಟ್ಟಿ ಹಾಕಲು ಹಳೆ ಕೇಸ್ಗೆ ಈಗ ಜೀವ ತುಂಬುತ್ತಾ ಇದ್ದಾರೆ. ಕೋವಿಡ್ ಹಗರಣದ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಜೆಪಿ ಕಾಲದಲ್ಲಿ ನಡೆದಿದ್ದ ಕೋವಿಡ್ ಹಗರಣ, ಇನ್ನು ಇದೇ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ತನಿಖೆ ಕೂಡ ನಡೆದಿತ್ತು. ಈಗ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆ ಆಗಿತ್ತು. ಈ ಒಂದು ತನಿಖೆಯ ವರದಿಯನ್ನ ಜಸ್ಟಿಸ್ ಜಾನ್ ಮೈಕಲ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ನ್ಯಾಯಮೂರ್ತಿ ಜಾನ್ ಮೈಕಲ್ ರಿಂದ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡಾ ಕೇಸ್ ಬೆನ್ನಲ್ಲೇ ಈಗ ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರ ಸಿದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಇದರಿಂದ ಸಿಕ್ಕೇ ಬಿಡ್ತು ನೋಡಿ ಬಿಗ್ ವೆಪನ್. ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಮುಂದೆ ಶುರುವಾಗುತ್ತೆ ಸಿದ್ದರಾಮಯ್ಯ ಕೇಲ.